ಸೊ ಅಫ್ಕೋರ್ಸ್ ಡೆಲಿವರಿ ಆಗಿರಲಿ ಮದರ್ಹುಡ್ ಆಗಿರಲಿ ಇಟ್ಸ್ ಅ ಮಿಕ್ಸ್ಡ್ ಬ್ಯಾಗ್ ಆಫ್ ಪೇನ್ ಚಾಯ್ಸ್ ಡಿಗ್ನಿಟಿ. ಸೊ ಈಗ ಕಮಿಂಗ್ ಟು ಟಾಕ್ ಅಬೌಟ್ ಈ ವಾಟರ್ ಬರ್ತ್. ಸೊ ಈ ಬರ್ತ್ ಪ್ಲ್ಯಾನ್ ಅನ್ನೋ ಟರ್ಮೇ ಭಾಳ ನ್ಯೂ. ಈ ಬರ್ತ್ ಪ್ಲ್ಯಾನ್ ಬಗ್ಗೆ ಈಗ ಹೆಣ್ಮಕ್ಳು ನೋಡ್ತಾ ಇರೋರು ಪ್ರೆಗ್ನೆನ್ಸಿ ಟೆನ್ಯೂರಲ್ಲಿರೋರಿಗೆ ವಾಟ್ ಈಸ್ ಅ ಬರ್ತ್ ಪ್ಲ್ಯಾನ್, ರೈಟ್ ಬರ್ತ್ ಪ್ಲ್ಯಾನ್ ಇನ್ ಇಂಡಿಯಾ ಆ್ಯಸ್ ಆನ್ 2026? ಹೌ ಟು ಚೂಸ್? See, a birth plan is basically a document which you write down what you hope for, right? ಬಟ್ ಬರ್ತ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಏನು ಬರ್ದಿದ್ದನೋ ಇನ್ನೇನೋ ಆಗುತ್ತೆ. ಬಟ್ ಬರ್ತ್ ಪ್ಲ್ಯಾನ್ ಅಂದರೆ ನನಗೇನು ಇಷ್ಟ, ನನಗೇನು ಪ್ರೆಫರೆನ್ಸ್ ಇದೆ, ನಾನು ಏನು ಮೇಲೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅದೆಲ್ಲ ಒಂದು ಸತಿ ಬರೆದಿಟ್ರೆ ಡಾಕ್ಟರ್ಸ್ ಹಾಸ್ಪಿಟಲ್ಸ್ ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡ್ಬೋದು, ಅದನ್ನು ಇನ್ಕಾರ್ಪೊರೇಟ್ ಮಾಡ್ಬೋದು ಡಿಸಿಷನ್ನಲ್ಲಿ. ಲೈಕ್ ಸಪೋಸ್ ಸಮ್ಟೈಮ್ಸ್ ಯಾರ್ದೋ ಫ್ಯಾಮ್ಲಿನಲ್ಲಿ ಏನೋ ಬ್ಯಾಡ್ ಹಿಸ್ಟ್ರಿ ಇದೆ ಆ ಥರ. ಸೊ ಅವ್ರು ಹೇಳ್ತಾರೆ ನಂಗೆ ಸ್ವಲ್ಪ ಇಷ್ಟೂ ರಿಸ್ಕ್ ಬೇಡ ಮಗುಗೆ, ಸ್ವಲ್ಪನೂ ಗ್ರೇ ಏರಿಯಾ ಇದ್ದರೆ, ಸ್ವಲ್ಪನೂ ಡೌಟ್ ಇದ್ದರೆ ಸಿ ಸೆಕ್ಷನ್ಗೆ ಕರ್ಕೊಂಡು ಹೋಗಿ ಅಂತ. ಸ್ವಲ್ಪ ಡೌಟ್ಸ್ ಅಂದರೆ ಯೂಶಲಿ ಹಿಸ್ಟ್ರಿ ಅಂದರೆ ನಿಮ್ಗೆ ಸ್ವಲ್ಪನೂ ರಿಸ್ಕ್ ಅನಿಸ್ತಾ ಇದ್ದರೆ ಬೇಡ ಸಿ ಸೆಕ್ಷನ್ಗೆ ಹೋಗೋಣ ಅಂತ. ಸರಿ. ಇನ್ನೊಬ್ರು ಹೇಳ್ತಾರೆ ಇಲ್ಲ ನನಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಇನ್ನು ಮನೆಯಲ್ಲಿ ಇನ್ನೊಂದು ದೊಡ್ಡವಳಿದ್ದಾಳೆ, ನನಗೆ ಸುಮ್ಮನೆ ಆ ಸರ್ಜರಿ ರಿಕವರಿ ಟೈಮ್ ಇಲ್ಲ, ಸುಮ್ಮನೆ ಪ್ಲೀಸ್ ಮಾಡಬೇಡಿ, ಸ್ವಲ್ಪ ರಿಸ್ಕ್ ಇದ್ದರೆ ಓಕೆ ವೇಟ್ ಮಾಡಿ, ಪ್ರಾಪರ್ ಇಮರ್ಜೆನ್ಸಿ ಆದರೆ ಆವಾಗನೇ ಕರ್ಕೊಂಡು ಹೋಗಿ ಸಿ ಸೆಕ್ಷನ್ಗೆ, ಜಸ್ಟು ಸ್ವಲ್ಪ ರಿಸ್ಕ್ ಇರುವಾಗ ಕರ್ಕೊಂಡು ಹೋಗಬೇಡಿ. ಸೊ ಇದೆಲ್ಲ ನಮಗೇನು ಗೊತ್ತಾಗಿದ್ರೆ ಆ್ಯಸ್ ಅ ಹಾಸ್ಪಿಟಲ್, ದಟ್ ವೇ ಯೋರ್ ಪ್ರೆಫರೆನ್ಸಸ್ ಅ ಲಿಟಲ್ ಬಿಟ್ ವಿ ಕ್ಯಾನ್ ಟ್ರೈ ಆ್ಯಂಡ್ ಟೇಕ್ ಇನ್ ಟು ಅಕೌಂಟ್, ಎಷ್ಟಾಗುತ್ತೆ ಟ್ರೈ ಮಾಡ್ತೀವಿ. ಸರಿ. ಹ್ಯಾವಿಂಗ್ ಸೆಡ್ ದಟ್ ನೋ ರಿಸ್ಕ್ ಸೀದರ್ ಸೈಡ್, ನಂಗೆ ಸಿ ಸೆಕ್ಷನ್ ಬೇಡ ಅಂತ ಅದಾಗಲ್ಲ, ರಿಸ್ಕ್ ಇದ್ದರೆ ನಾನು ತಗೊಳ್ಳೇಬೇಕು. ಮತ್ತು ಇಲೆಕ್ಟಿವ್ ಸಿ ಸೆಕ್ಷನ್ನು ನಾವು ಮಾಡಲ್ಲ. ಜಸ್ಟು ಹಂಗಂದ್ರೆ ಇಲೆಕ್ಟಿವ್ ಅಂದರೆ ಜಸ್ಟ್ ಬೈ ಚಾಯ್ಸ್. ಹಾಂ, ನೀವೇ ಎಲೆಕ್ಟ್ ಮಾಡಿಕೊಂಡು ನನಗೆ ಬೇಡ, ನಾನು ಟ್ರೈ ಮಾಡಲ್ಲ, ನಂಗೆ ಸಿ ಸೆಕ್ಷನ್ ಬೇಕು, ಈ ಮೂರೊತ್ತಿಗೆ ಬೇಕು, ಆ ಮೂರೊತ್ತಿಗೆ ಬೇಕು, ಆಸ್ತ್ರಿಕಾನಲ್ಲಿ ನಾವು ಮಾಡಲ್ಲ. ಹಂಗೆಲ್ಲ ಬರ್ತಾರ? ಆಫ್ ಕೋರ್ಸ್ ಮುಹೂರ್ತಮ್ ಸಿ ಸೆಕ್ಷನ್ ಇಸ್ ಅ ಬಿಗ್ ಇಂಡಸ್ಟ್ರಿ. ಗೊತ್ತಿರಲಿಲ್ವಾ? ತುಂಬ ಮೇನ್ ಸ್ಟ್ರೀಮ್ ಇದೆ. ಯಾವ ಮುಹೂರ್ತಮ್ ಟೈಮ್ ಪ್ರಕಾರ ಆ ಮಿನಿಟ್ನಲ್ಲಿ ಮಗು ಆಚೆ ಬರಬೇಕು ಅಂತ ಸಿ ಸೆಕ್ಷನ್ ಪ್ಲ್ಯಾನ್ ಮಾಡ್ತಾರೆ. ಸೊ ಮೆಸೇಜ್ ಟು ಆಲ್ ದ ವಿಮೆನ್ ಹೂ ಪ್ರಾಬ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಥರ ಚೂಸ್ ಮಾಡೋರಿಗೆ, ಒಂದು ಲಕ್ಕು ಡೆಸ್ಟಿನಿ ಅವೆಲ್ಲ ಸೆಕೆಂಡ್ರಿ. ಅವ್ರ ಹೆಲ್ತು ಮತ್ತು ಮಗುದು ಹೆಲ್ತನ್ನ ಪರ್ಸ್ಪೆಕ್ಟಿವಲ್ಲಿ ಇಟ್ಕೊಂಡು what can go wrong if they do that? Like I have seen one video, like vaginal birth ಎಲ್ಲ ಆದರೆ ಅಲ್ಲಿಂದಲೇ ಆ ನಾರ್ಮಲ್ ಡೆಲಿವರಿನಲ್ಲಿ ಹುಟ್ಟಿರೋ ಮಕ್ಕಳಿಗೆ ಇಮ್ಯುನಿಟಿ ಸ್ಟ್ರಾಂಗ್ ಇರುತ್ತೆ. ಟ್ರೂ. ಅದರಿಂದ ಅದು ಆಚೆಗೆ ಬರಬೇಕಾದಾಗ ವೆಜೈನಲ್ ಇದರಿಂದ those are these biomes, microbiomes. One thing where there's a big difference between C-section babies and normal delivery babies is the microbiome. ರೈಟ್. ಸೊ ಮೈಕ್ರೋಬಯೋಮ್ ಅಂದರೆ ಏನೇನು ಬ್ಯಾಕ್ಟೀರಿಯಾ ನಮ್ಮ ಮೈನಲ್ಲಿರುತ್ತೆ, ಅಡಿಯಿಂದ ಮುಡಿಯೋ. ಹೌದು, ಎಕ್ಸಾಕ್ಟ್ಲಿ. ಸೊ ನಾರ್ಮಲ್ ಡೆಲಿವರಿನಲ್ಲಿ ಮಗುಗೆ ತಾಯಿದು ಮೈಕ್ರೋಬ್ಯಾಕ್ಟೀರಿಯಮ್ ಬರುತ್ತೆ. ಇನ್ ದ ಡೆಲಿವರಿ ಪ್ರಾಸೆಸ್ ದೇರ್ ಸ್ಕಿನ್, ಗಟ್, ಎವ್ರಿಥಿಂಗ್ ಗೆಟ್ಸ್ ಕಾಲನೈಸ್ಡ್ ಬೈ ದ ಮದರ್. ಅಂದರೆ the bacteria and the germs will, I mean the good germs, they make colonies. The microbiota colonies. ಸರಿ. ಸಿ ಸೆಕ್ಷನಲ್ಲಿ ಏನಾಗುತ್ತೆ, ದ ಬೇಬೀಸ್ ಫಸ್ಟ್ microbiome is that of the OT. This is is probably the biggest difference between C-section and normal delivery babies. So ಅದರಿಂದ ಏನಾಗುತ್ತೆ, C-section babies have higher allergy rates, asthma rates, mainly as you said immune system ಮೇಲೆ ಡಿಫ್ರೆನ್ಸ್ ಆಗಿಬಿಡುತ್ತೆ. ಅಗೇನ್ ಮಗುಗೆ ಏನೋ ರಿಸ್ಕ್ ಇದ್ದರೆ ಓಕೆ, of course if my child is at risk of life I'll deal with the allergies later, no problem, C-section ಮಾಡಿಬಿಡಿ ಅಂತ. ಬಟ್ ಸುಮ್ಮನೆ ಮಾಡೋದು ಅದು ನನಗೆ ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್, ಯು ನೋ. ಸೊ ನೀವು ವಾಟರ್ ಬರ್ತ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ? So yeah, what is this water birth? Water birth is basically a pain relief method. Okay. So suppose ಯಾರೊಬ್ರು ಲೇಬರ್ನಲ್ಲಿ ಇರುವಾಗ ಆ ಹೆರಿಗೆ ನೋವು ಪರ್ಸೆಪ್ಷನ್ ಕಮ್ಮಿ ಆಗಿಬಿಡುತ್ತೆ ನೀರಿನಲ್ಲಿ. ಸೊ ನೀರಿನಲ್ಲಿ ಅಂದರೆ ನಮ್ಮ ಸ್ಪೆಷಲ್ ವಾಟರ್ ಟಬ್ ಇದೆ ಬರ್ತ್ಗೆ, ಲೇಬರ್ಗೆ ರಾದರ್. ಸೊ ಹೆಂಗಿರುತ್ತೆ ಅದು? ಹಾಂ, ಇಟ್ ಈಸ್ ಅ ಮಚ್ ಬಿಗರ್ ದೆನ್ ಅ ರೆಗ್ಯುಲರ್ ಬಾತ್ರೂಮ್ ಟಬ್ ಥರ ಇಲ್ಲ, ಸ್ವಲ್ಪ ದೊಡ್ಡದೇ ಇದೆ. ಬಿಕಾಸ್ ಆ ಪ್ರೆಗ್ನೆಂಟ್ ಲೇಡಿ ಅದು ಒಳಗೆ ಇರಬೇಕು, ಮತ್ತು ನೀರು ಅಟ್ಲೀಸ್ಟ್ ಇಲ್ಲಿ ತನಕ ಬರಬೇಕು, ಆ ಫುಲ್ಲು ವೋಮ್ ನೀರಿನಲ್ಲಿ ಇರಬೇಕು. ಸೊ ಇಟ್ಸ್ ಡೀಪ್.
ತುಂಬ ನಾವು ಇನ್ಫೆಕ್ಷನ್ ಮೇಲೆ ಧ್ಯಾನ ಕೊಡ್ತೀವಿ, ಇನ್ಫೆಕ್ಷನ್ ಆಗಬಾರ್ದು ಅಂತ. ಸೊ ಇಟ್ಸ್ ಅ ಸ್ಪೆಷಲ್ ಟಾಪ್ ಇನ್ಫೆಕ್ಷನ್ ಪ್ರೂಫ್ ಮಟೀರಿಯಲ್ಸ್, ಕ್ಲೀನ್ ಮಾಡೋಕ್ಕೆ ಈಸಿ ಇದೆ, ಸಿಂಗಲ್ ಯೂಸ್ ಪ್ಲಗ್. ಸೊ ನಮ್ದು ಫುಲ್ ಸೆಟಪ್ ಇದೆ, ಸ್ಪೆಷಲೈಸ್ಡ್ ಇಂಪೋರ್ಟೆಡ್ ಟಬ್ಸ್ ವಿ ಹ್ಯಾವ್ ಫ್ರಮ್ ಯುರೋಪ್. ಸೊ ಇದೆಲ್ಲ ಟಬ್ ಎಲ್ಲರೂ ರಿಯೂಸ್ ಮಾಡ್ತಾ ಇರ್ತಾರೆ, ಬಟ್ ಒಳಗಡೆ ಟಬ್ ರಿಯೂಸ್ ಮಾಡ್ತಾರೆ, ಬಟ್ ಈಚ್ ಟೈಮ್ ಅಫ್ಕೋರ್ಸ್ ಆ ಬ್ಲೀಚಿಂಗ್, ಸ್ಟೆರಿಲೈಸೇಷನ್, ಸ್ಯಾನಿಟೈಸೇಷನ್ ಆಗ್ತೈತೆ. ಮತ್ತು ದ ಪ್ಲಗ್ ಇಟ್ ಸೆಲ್ಫ್ ಇಸ್ ಸಿಂಗಲ್ ಯೂಸ್, ಡಿಸ್ಪೋಸಬಲ್. ನೀರಲ್ಲಿ ಡ್ರೈನ್ ಪ್ಲಗ್ ಓಕೆ, ದಟ್ ಇಸ್ ವೇರ್ ಆಲ್ ದ ಇದು ಬಿಕಾಸ್ ಆ ರಬ್ಬರ್ ಕ್ಯಾಸ್ಕೆಟ್ನಲ್ಲೇ ಎಲ್ಲ ಜರ್ಮ್ಸ್ ಇರುತ್ತೆ. ಸೊ ಅದು ಸಿಂಗಲ್ ಯೂಸ್. ಓನ್ಲಿ ದ ಮೇನ್ ಟಬ್ ಬಾಡಿ ಅದು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಫುಲ್ಲಿ, ಸ್ಪೆಷಲ್ ಮಟೀರಿಯಲ್ಸ್ ಎಲ್ಲ. ಸರಿ. ಸೊ ಈ ಸ್ಪೆಷಲ್ ಸೆಟಪ್ ಇದೆ ನಮ್ಮ ಹತ್ರ ವಿತ್ ಈಸ್ ಇಂಪಾರ್ಟೆಂಟ್ ಟಬ್ಸ್, ಇನ್ಫೆಕ್ಷನ್ ಕಂಟ್ರೋಲ್ ಅದೆಲ್ಲ. ಇನ್ ಲೇಬರ್, ಹೆರಿಗೆ ನೋವು ಇರುವಾಗ ಆ ಹೆಂಡತಿ ನೀರಿನಲ್ಲಿದ್ದರೆ ದ ಪೇನ್ ರಿಲೀಫ್ ಇಸ್ ಸಿಗ್ನಿಫಿಕೆಂಟ್. ನಿಜವಾಗೂ ತುಂಬ ಪೇನ್ ರಿಲೀಫ್ ಬರುತ್ತೆ. ಆ್ಯಂಡ್ ಕಂಪೇರ್ ಟು ಓಪಿಯಾಯ್ಡ್ಸ್, ಎಪಿಡ್ಯೂರಲ್ಸ್, ಬೇರೆ ಎಲ್ಲ ತರೀಕೆ ಅದನ್ನೂ ಇದೆ ನಮ್ಮ ಹತ್ರ. ಜನರಿಗೆ ಬೇಕಿದ್ರೆ ಎಪಿಡ್ಯೂರಲ್ಸ್ ಇದೆ, ಓಪಿಯಾಯ್ಡ್ಸ್ ಇದೆ, ಎಲ್ಲ ಪೇನ್ ರಿಲೀಫ್ ಮೆಥಡ್ಸ್ ಇದೆ ಆ್ಯಟ್ ಆಸ್ತ್ರಿಕಾ ಮಿಡ್ವಿಟರಿ ಸೆಂಟರ್. ಬಟ್ ವಾಟರ್ ಇಮರ್ಷನ್, ನೀರಿನಲ್ಲಿರೋದು ಹ್ಯಾಸ್ ದ ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಇಟ್ ಇಸ್ ಅ ನ್ಯಾಚುರಲ್ ಮೆಥಡ್. ಔಷಧಿ ತಗೊಳ್ತಾ ಇಲ್ಲ, ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇದೆ. ಸೊ ಸೇಫ್ಟಿ ಪ್ರಕಾರ ನೋಡಿದ್ರೆ ನಾವು ಯೂಶ್ವಲಿ ಹೆಂಡತಿಗೆ ತಾಯಿಗೆ ಹೇಳ್ತೀವಿ, ನೀರಿನಲ್ಲಿ ಟ್ರೈ ಮಾಡಿ, ನಿಮಗೆ ಸಾಕಾಗಷ್ಟು ಪೇನ್ ರಿಲೀಫ್ ಸಿಗ್ತಾ ಇದ್ದರೆ ಗುಡ್, ಸಾಕಾಗ್ತಾ ಇಲ್ಲ ಆದರೆ ನೋ ಪ್ರಾಬ್ಲಮ್, ಎಪಿಡ್ಯೂರಲ್ ಇದೆ, ನಾವು ಆ್ಯನೆಸ್ಥೆಟಿಕ್ ಟೀಮಿಗೆ ಕರೆಯೋಣ, ಬಟ್ ಟ್ರೈ ಮಾಡಿ. ಬಿಕಾಸ್ ಇದರಿಂದ ರಿಯಲಿ ಸೈಡ್ ಎಫೆಕ್ಟ್ಸ್ ಅಷ್ಟೇನಿಲ್ಲ. ಮತ್ತು ಜನ ಆಸ್ತ್ರಿಕಾಗೆ ಅದಕ್ಕೋಸ್ಕರನೇ ಬರ್ತಾರೆ, ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡ್ತಾರೆ. ತುಂಬ ಜನಕ್ಕೆ ಅನ್ಸುತ್ತೆ ಇಷ್ಟು ಸಾಕು ನನಗೆ, ನಾನು ತಡಿಬೋದು. ಅದೇ ಥರ ಅವ್ರದ್ದು ನಾರ್ಮಲ್ ಡೆಲಿವರಿ ಆಗಿಬಿಡುತ್ತೆ. ಸೊ ನಾರ್ಮಲ್ಗೂ ಈಗ ವಾಟರ್ ಬರ್ತ್ಗೂ ಪೇನ್ ರಿಲೀಫಲ್ಲಿ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ? ಸೊ ಬೇಸಿಕ್ಲಿ ಲ್ಯಾಂಡ್ನಲ್ಲಿದ್ದರೆ ಅಥವಾ ನೀರಿನಲ್ಲಿದ್ದರೆ ಅಲ್ವಾ, ಫಾರ್ ಅ ನಾರ್ಮಲ್ ಬರ್ತ್ ಐ ಥಿಂಕ್ 50% ಅಟ್ಲೀಸ್ಟ್ ಜನರು ಹೇಳ್ತಾರೆ ಅಷ್ಟು ಪೇನ್ ರಿಲೀಫ್ ಸಿಗುತ್ತೆ ಅಂತ. ಅಂದರೆ ಸಪೋಸ್ ಇಷ್ಟು ನಂಗೆ 10 ಅನಿಸ್ತಾ ಇತ್ತು, ಅದು ನೀರಿನಲ್ಲಿ ವಾರ್ಮ್ ವಾಟರ್ 50 ತನಕ ಬರುತ್ತೆ. ತುಂಬ ಜನ ಕ್ಯಾನ್ ಮ್ಯಾನೇಜ್ ವಿತ್ ಇಟ್. ಅದಾದಮೇಲೆ ಅವ್ರಿಗೆ ಏನು ಕೇಳೋಲ್ಲ. ಸೊ ವಾಟರ್ ಬರ್ತ್ ಅಂದರೆ ಇಫ್ ದ ಬೇಬಿ ಈಸ್ ಡಿಲಿವರ್ಡ್ ಇನ್ ದ ವಾಟರ್, ನೀರಿನಲ್ಲಿ ಹುಟ್ತಾ ಇದ್ದರೆ ಮಗು ವಾಟರ್ ಬರ್ತ್ ಅಂತ ಹೇಳ್ತೀವಿ. ಇಲ್ಲಾಂದರೆ ನಮ್ಮ ನಾರ್ಮಲ್ ಡೆಲಿವರಿ ಬೆಡ್ ಮೇಲೆ ಅಥವಾ ಎಲ್ಲೋ. ಬಟ್ ಡಿಲಿವರಿ ನೀರಿನಲ್ಲಿ ಆಗಬೇಕು ಅಂತ ಇಲ್ಲ. ಮುಖ್ಯ ಅಂದರೆ ನಾವು ಏನು ಹೇಳ್ತೀವಿ, ವಾಟರ್ ಇಮರ್ಷನ್. ಆ ಹೆರಿಗೆನೂ ಇರುವಾಗ ನೀವು ನೀರಿನಲ್ಲಿರಿ. ಬರ್ತ್ ಸಮ್ ಪೀಪಲ್ ಇಷ್ಟಪಡ್ತಾರೆ, ನಾವು ವಾಟರ್ ಬರ್ತೇ ಬೇಕು ಅಂತ. ಸೊ ಮಗು ಈಸ್ ಬಾರ್ನ್ ಇನ್ ದ ವಾಟರ್. ತುಂಬ ಜನಕ್ಕೆ ಅದೇನು ಬೇಕಾಗಿ ಇಷ್ಟು ಎಲ್ಲ ಬೇಡ, ನಾರ್ಮಲ್ ಡೆಲಿವರಿನೇ ಕೊಡಿ, ಬಟ್ ಆ ಹೆರಿಗೆನೂ ತಡೆಯೋಕ್ಕೆ ಅವ್ರು ವಾಟರ್ ಟಬ್ನಲ್ಲಿರ್ತಾರೆ.